ಮೈಕ್ ತಿರ್ತು ಇಲ್ಲಿ ಅಂತ ಯಾವ ಭಯವಿಲ್ಲ ಅಂತ ಊರಿ ಧರ್ಮಸ್ಥಳ. ಯಾಕಂದ್ರೆ ಸುಮಾರು 52 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿರೋ ಒಂದು ಕೇರಳದಿಂದ ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಒಂದು ಬದುಕಲ್ಲಿ ಇಲ್ಲೇ ಇರೋದು ನಮ್ಮ ಬದುಕು ಅಂತ ಸಾವಿರ ಲಕ್ಷಗಟ್ಟಲೆ ಜನ ಜೀವನ ಮಾಡೋದು ಈ ಊರಿನಲ್ಲಿ. ಆ ತಿರುಪೋಕಿ ನಿನ್ನೆ ಇರೋ 4 ಜನ ಯಾರೋ ಬರುವಾಗ ದಾರಿ ನಮಗೆ ಪ್ರಾಣ ಭಯ ಇದೆ, ಅದು ಇದೆ ಇದಿದೆ ಅಂತ ಹೇಳಿದಂಥದ್ದು ಯಾವ ಭಯವೂ ಇಲ್ಲಿ ಇರಲಿಲ್ಲ, ಯಾರಿಗೂ ಆಗಲಿಲ್ಲ. ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು. ನೀವೆಲ್ಲ ಒಂದ್ಸಲ ರಾತ್ರಿ ಇಲ್ಲಿ ಬಂದು ನೋಡ್ಬೇಕು ಜನ ಇರೋದು. ಸಾಧಾರಣ ಒಂದು 20,000 ಜನ ಇಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಪಾಪ ಮಲಗಿರ್ತಾರೆ. ಅಂತ ಯಾವ ಭಯವಿಲ್ಲದ ಊರಲ್ಲಿ ಇದನ್ನಂತ ಬಂದ್ರಲ್ಲ ಕೆಲವರು ಏನು ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ತಿರುಪೋಕಿಗಳು, ಅವರು ನಿಜವಾಗಿ ತಿರುಪೋಕಿಗಳು. ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು, ಯಾವುದಕ್ಕೋ ಕಿವಿ ಕೊಡುವುದು, ಆ ಪೂಜ್ಯರಂತಹ ಮಹಾ ವ್ಯಕ್ತಿ ಹೆಸರನ್ನು ಹಾಳು ಮಾಡುವುದು, ಅದು ಎಂತ ನಕಲಿ ದೇವಮಾನವಂತೆ. ಹಾಗೆ ಕಳ್ಳರಿಗೆ ಏನು ಗೊತ್ತು ಯಾವ ಮಾನವ ಅಂತೇಳಿ. ಅಂತ ದೇವತಾ ಮಾನವನಿಯವರು ಹಾಗೆ ಹೇಳ್ತಾರಲ್ಲ, ಅದು ಸರಿಯಲ್ಲ. ಅದು ಇದಕ್ಕೆ ಬೇಕಾದ ಇದೆಯಲ್ಲ, ಅವರೆಲ್ಲ ಬರುವುದು ನಿಮಗೆ ಆ ಭಯ ಇದೆ, ಇಲ್ಲಿ ಯಾವ ಭಯವಿಲ್ಲ. ಅವರು ಹಾಗೆ ಹೇಳಿದ್ದಕ್ಕೆ ಅವರು ಕ್ಷಮೆ ಗೆಲ್ಬೇಕು. ಇಲ್ಲಿ ನಮಗೆ ಭಯ ಆಗ್ತದೆ ಅಂತ ಹೇಳಿ ಅವನು ಇಲ್ಲಿಗೆ ಬಂದಲ್ಲ ಕೇಳ್ತದೆ. ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು, ಎಲ್ಲೂ ಸಾಯಲಿಲ್ಲಲ್ಲ ಅವರಿಗೆ, ಅಲ್ಲಿ ಏನು ಸನಿಮಿರ್ಲಿಲ್ಲಲ್ಲ ಅವರಿಗೆ. ಅವರು ಕ್ಷಮೆಗೆ ಹೇಳಿ, ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯ್ತು ಅಂತೇಳಿ ಆ ಕಳ್ಳನ ಮಕ್ಕಳು ಕ್ಷಮೆಗೆ ಹೇಳಿ. ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಹಾಗಲ್ಲದು. ಶಾಂತಿಯುತ ಪ್ರತಿಭಟನೆ ಮಾಡುವವನು ಬೇಕಾದ್ರೆ ವಿಡಿಯೋ ಏನ್ ಮಾಡ್ತಾನೆ, ನಾವು ಶಾಂತಿಯುತವಾಗಿ ಒಂದು ನ್ಯಾಯಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಅವನು ಬರ್ತಾನೆ ಅಲ್ವಾ. ಅವನು ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ 3-4 ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ, ನಾನು ಅವರಲ್ಲೂ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ಬಿಸೋತ್ತಾನೆ ಮಾಡುವುದು. ಈಗ SI ಬಿಟ್ಟಿದೆ ಅಂತ ಹೇಳುವಾಗ SI ಅವ್ರು ಮಾಡ್ತಾರೆ ಬಿಡ್ರಿ, ನಾವು ಪೊಲೀಸವರು ನಂಬೋದಿಲ್ಲ ಅಂತ ಹೇಳ್ತಾನೆ. ಇವರು ಪೊಲೀಸನ್ನು ನಂಬೋದಿಲ್ಲ, ಕಾನೂನು ನಂಬೋದಿಲ್ಲ, ನಾನು ಇವರಿಗೆ ಹೇಳಿದ್ದೇ ಇಲ್ಲ ಅಂತ ಹೇಳ್ತಾನೆ. ಈಗ ಅವನ ಬಾಯಲ್ಲಿ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ, ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಹೊಣೆ, ಈ ತರ ಹೊಣೆ ಇದೆಲ್ಲ ಹೇಳ್ತಾನಲ್ಲ. ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರೂ ಒಂದು ಗಲಭೆ ಎಬ್ಬಿಸಬೇಕು ಅಂತ ಹೇಳಿ ಇವರು ಪ್ರಾಮಾಣಿಕ ಉದ್ದೇಶ. ಭಕ್ತನಾಗಿ 1000 ಜನ ಬಂದ್ರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ. ಇವರು ಈ ತರ ಎಲ್ಲ ಕೆಟ್ಟದಾಗಿ ಮಾತಾಡಿಕೊಂಡು ಬಂದ್ರೆ ನಾವು ಬಿಡ್ಲಿಕ್ಕೆ ಆಗ್ತದೆ ಅಲ್ವಾ. ನಾವೊಂದು ಊರಿನವರಾಗಿ ನಮ್ಗೆ ಇದು ನಮ್ಮ ಒಂದು ಅದ್ವಿತೀಯ ಪ್ರಶ್ನೆ ಅಲ್ವಾ. ಇದು ಬಿಟ್ಟಿ ಮಾತಾಡುವವನು ಬಂದು ಕಾಮಂದ್ರಿಗೆ ಬಾಯಿಗೆ ಬಂದಂಗೆ ಬುಗುಳುವವನು ಬಂದು ನಾವೇನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಾ ಇವನನ್ನು? ಹೇಗೆ ಅವನು ಯಾವ ರೀತಿಯಲ್ಲಿ ಅವನು ಪ್ರತಿಭಟನೆ, ಅದಕ್ಕೆ ಅರ್ಥ ಇದೆಯಾ? ಮೈಕ್ ತಿರ್ತು ಇಲ್ಲಿ ಅಂತ ಯಾವ ಭಯವಿಲ್ಲ ಅಂತ ಊರಿ ಧರ್ಮಸ್ಥಳ. ಯಾಕಂದ್ರೆ ಸುಮಾರು 52 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿರೋ ಒಂದು ಕೇರಳದಿಂದ ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಒಂದು ಬದುಕಲ್ಲಿ ಇಲ್ಲೇ ಇರೋದು ನಮ್ಮ ಬದುಕು ಅಂತ ಸಾವಿರ ಲಕ್ಷಗಟ್ಟಲೆ ಜನ ಜೀವನ ಮಾಡೋದು ಈ ಊರಿನಲ್ಲಿ. ಆ ತಿರುಪೋಕಿ ನಿನ್ನೆ ಇರೋ 4 ಜನ ಯಾರೋ ಬರುವಾಗ ದಾರಿ ನಮಗೆ ಪ್ರಾಣ ಭಯ ಇದೆ, ಅದು ಇದೆ ಇದಿದೆ ಅಂತ ಹೇಳಿದಂಥದ್ದು ಯಾವ ಭಯವೂ ಇಲ್ಲಿ ಇರಲಿಲ್ಲ, ಯಾರಿಗೂ ಆಗಲಿಲ್ಲ. ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು. ನೀವೆಲ್ಲ ಒಂದ್ಸಲ ರಾತ್ರಿ ಇಲ್ಲಿ ಬಂದು ನೋಡ್ಬೇಕು ಜನ ಇರೋದು. ಸಾಧಾರಣ ಒಂದು 20,000 ಜನ ಇಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಪಾಪ ಮಲಗಿರ್ತಾರೆ. ಅಂತ ಯಾವ ಭಯವಿಲ್ಲದ ಊರಲ್ಲಿ ಇದನ್ನಂತ ಬಂದ್ರಲ್ಲ ಕೆಲವರು ಏನು ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ತಿರುಪೋಕಿಗಳು, ಅವರು ನಿಜವಾಗಿ ತಿರುಪೋಕಿಗಳು. ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು, ಯಾವುದಕ್ಕೋ ಕಿವಿ ಕೊಡುವುದು, ಆ ಪೂಜ್ಯರಂತಹ ಮಹಾ ವ್ಯಕ್ತಿ ಹೆಸರನ್ನು ಹಾಳು ಮಾಡುವುದು, ಅದು ಎಂತ ನಕಲಿ ದೇವಮಾನವಂತೆ. ಹಾಗೆ ಕಳ್ಳರಿಗೆ ಏನು ಗೊತ್ತು ಯಾವ ಮಾನವ ಅಂತೇಳಿ. ಅಂತ ದೇವತಾ ಮಾನವನಿಯವರು ಹಾಗೆ ಹೇಳ್ತಾರಲ್ಲ, ಅದು ಸರಿಯಲ್ಲ. ಅದು ಇದಕ್ಕೆ ಬೇಕಾದ ಇದೆಯಲ್ಲ, ಅವರೆಲ್ಲ ಬರುವುದು ನಿಮಗೆ ಆ ಭಯ ಇದೆ, ಇಲ್ಲಿ ಯಾವ ಭಯವಿಲ್ಲ. ಅವರು ಹಾಗೆ ಹೇಳಿದ್ದಕ್ಕೆ ಅವರು ಕ್ಷಮೆ ಗೆಲ್ಬೇಕು. ಇಲ್ಲಿ ನಮಗೆ ಭಯ ಆಗ್ತದೆ ಅಂತ ಹೇಳಿ ಅವನು ಇಲ್ಲಿಗೆ ಬಂದಲ್ಲ ಕೇಳ್ತದೆ. ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು, ಎಲ್ಲೂ ಸಾಯಲಿಲ್ಲಲ್ಲ ಅವರಿಗೆ, ಅಲ್ಲಿ ಏನು ಸನಿಮಿರ್ಲಿಲ್ಲಲ್ಲ ಅವರಿಗೆ. ಅವರು ಕ್ಷಮೆಗೆ ಹೇಳಿ, ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯ್ತು ಅಂತೇಳಿ ಆ ಕಳ್ಳನ ಮಕ್ಕಳು ಕ್ಷಮೆಗೆ ಹೇಳಿ. ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಹಾಗಲ್ಲದು. ಶಾಂತಿಯುತ ಪ್ರತಿಭಟನೆ ಮಾಡುವವನು ಬೇಕಾದ್ರೆ ವಿಡಿಯೋ ಏನ್ ಮಾಡ್ತಾನೆ, ನಾವು ಶಾಂತಿಯುತವಾಗಿ ಒಂದು ನ್ಯಾಯಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಅವನು ಬರ್ತಾನೆ ಅಲ್ವಾ. ಅವನು ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ 3-4 ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ, ನಾನು ಅವರಲ್ಲೂ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ಬಿಸೋತ್ತಾನೆ ಮಾಡುವುದು. ಈಗ SI ಬಿಟ್ಟಿದೆ ಅಂತ ಹೇಳುವಾಗ SI ಅವ್ರು ಮಾಡ್ತಾರೆ ಬಿಡ್ರಿ, ನಾವು ಪೊಲೀಸವರು ನಂಬೋದಿಲ್ಲ ಅಂತ ಹೇಳ್ತಾನೆ. ಇವರು ಪೊಲೀಸನ್ನು ನಂಬೋದಿಲ್ಲ, ಕಾನೂನು ನಂಬೋದಿಲ್ಲ, ನಾನು ಇವರಿಗೆ ಹೇಳಿದ್ದೇ ಇಲ್ಲ ಅಂತ ಹೇಳ್ತಾನೆ. ಈಗ ಅವನ ಬಾಯಲ್ಲಿ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ, ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಹೊಣೆ, ಈ ತರ ಹೊಣೆ ಇದೆಲ್ಲ ಹೇಳ್ತಾನಲ್ಲ. ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರೂ ಒಂದು ಗಲಭೆ ಎಬ್ಬಿಸಬೇಕು ಅಂತ ಹೇಳಿ ಇವರು ಪ್ರಾಮಾಣಿಕ ಉದ್ದೇಶ. ಭಕ್ತನಾಗಿ 1000 ಜನ ಬಂದ್ರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ. ಇವರು ಈ ತರ ಎಲ್ಲ ಕೆಟ್ಟದಾಗಿ ಮಾತಾಡಿಕೊಂಡು ಬಂದ್ರೆ ನಾವು ಬಿಡ್ಲಿಕ್ಕೆ ಆಗ್ತದೆ ಅಲ್ವಾ. ನಾವೊಂದು ಊರಿನವರಾಗಿ ನಮ್ಗೆ ಇದು ನಮ್ಮ ಒಂದು ಅದ್ವಿತೀಯ ಪ್ರಶ್ನೆ ಅಲ್ವಾ. ಇದು ಬಿಟ್ಟಿ ಮಾತಾಡುವವನು ಬಂದು ಕಾಮಂದ್ರಿಗೆ ಬಾಯಿಗೆ ಬಂದಂಗೆ ಬುಗುಳುವವನು ಬಂದು ನಾವೇನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಾ ಇವನನ್ನ? ಹೇಗೆ ಅವನು ಯಾವ ರೀತಿಯಲ್ಲಿ ಅವನು ಪ್ರತಿಭಟನೆ, ಅದಕ್ಕೆ ಅರ್ಥ ಇದೆಯಾ?
ಮೈಕ್ ತಿರ್ತ ಮೈಕ್ ತಿರ್ತ ಮೈಕ್ ತಿರ್ತ ಇಲ್ಲಿ ಅಂತ ಯಾವ ಭಯವಿಲ್ಲದಂತ ಊರಿ ಧರ್ಮಸ್ಥಳ. ಯಾಕಂತೇಳಿದ್ರೆ ಸುಮಾರು 52 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿರೋ ಒಂದು ಕೇರಳದವನು. ಕೇರಳದಿಂದ ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಒಂದು ಬದುಕಲ್ಲಿ ಇಲ್ಲೇ ಇರೋದು ನಮ್ಮ ಒಂದು ಅಂತ ಸಾವಿರ ಲಕ್ಷಗಟ್ಟಲೆ ಜನ ಜೀವನ ಮಾಡೋದು ಈ ಊರಿನಲ್ಲಿ. ಆ ತಿರುಪೋಕಿ ನಿನ್ನೆ ಇರೋ 4 ಜನ ಯಾರೋ ಬರುವಾಗ ನಮಗೆ ಪ್ರಾಣ ಭಯ ಇದೆ, ಅದು ಇದೆ ಇದಿದೆ ಅಂತ ಹೇಳಿದಂಥದ್ದು ಯಾವ ಭಯವೂ ಇಲ್ಲಿ ಇರಲಿಲ್ಲ, ಯಾರಿಗೂ ಆಗಲಿಲ್ಲ. ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು. ನೀವೆಲ್ಲ ಒಂದ್ಸಲ ರಾತ್ರಿ ಇಲ್ಲಿ ಬಂದು ನೋಡ್ಬೇಕು ಜನ ಇರೋ ಒಂದು ಸಾಧಾರಣ ಒಂದು 20,000 ಜನ ಇಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಪಾಪ ಮಲಗಿರ್ತಾರೆ. ಅಂತ ಯಾವ ಭಯ ಇಲ್ಲದ ಊರಲ್ಲಿ ಇವನಂತ ಬಂದ್ರಲ್ಲ ಕೆಲವು ಅವ್ರಿಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ತಿರುಪೋಕಿಗಳು, ಅವರು ನಿಜವಾಗಿ ತಿರುಪೋಕಿಗಳು. ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು, ಯಾವುದಕ್ಕೋ ಕಿವಿ ಕೊಡುವುದು, ಆ ಪೂಜ್ಯರಂತಹ ಮಹಾ ವ್ಯಕ್ತಿ ಹೆಸರನ್ನು ಹಾಳು ಮಾಡುವುದು, ಅದು ಎಂತ ನಕಲಿ ದೇವ ಮಾನವಂತೆ. ಆಗ ಕಳ್ಳರಿಗೆ ಏನು ಗೊತ್ತು ಯಾವ ಮಾನವ ಅಂತೇಳಿ. ಅಂತ ದೇವತಾ ಮಾನವನಿಯವರು ಹಾಗೆ ಹೇಳ್ತಾರಲ್ಲ, ಅದು ಸರಿಯಲ್ಲ. ಅದು ಇದಕ್ಕೆ ಬೇಕಾದ ಇದೆ ಅಲ್ಲ, ಅವರೆಲ್ಲ ಬರುವುದು ನಿಮಗೆ ಆ ಭಯ ಈ ಭಯ, ಇಲ್ಲಿ ಯಾವ ಭಯವಿಲ್ಲ. ಅವರು ಹಾಕಿ ಹೇಳಿದ್ದಕ್ಕೆ ಅವರು ಕ್ಷಮೆ ಗೆಲ್ಬೇಕು. ಇಲ್ಲಿ ನಮಗೆ ಭಯ ಆಗ್ತದೆ ಅಂತ ಹೇಳಿ ಅವನು ಇಲ್ಲಿಗೆ ಬಂದಲ್ಲ ಕೇಳ್ತದೆ, ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು, ಎಲ್ಲೂ ಸಾಯಲಿಲ್ಲಲ್ಲ ಅವರಿಗೆ, ಅಲ್ಲಿ ಏನು ಸನಿಮಿರ್ಲಿಲ್ಲಲ್ಲ ಅವರಿಗೆ. ಅವರು ಕ್ಷಮೆಗೆ ಹೇಳಿ, ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯ್ತು ಅಂತೇಳಿ ಆ ಕಳ್ಳನ ಮಕ್ಕಳು ಕ್ಷಮೆಗೆ ಹೇಳಿ. ಅವರು ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಇದ್ದೀರಲ್ಲ, ಹಾಗಲ್ಲದು. ಶಾಂತಿಯುತ ಪ್ರತಿಭಟನೆ ಮಾಡುವವನು ಬೇಕಾದ್ರೆ ವಿಡಿಯೋ ಏನ್ ಮಾಡ್ತಾನೆ, ನಾವು ಶಾಂತಿಯುತವಾಗಿ ಒಂದು ನ್ಯಾಯಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಅವನು ಬರ್ತಾನೆ ಅಲ್ವಾ. ಅವನು ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ 3-4 ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ, ನಾನು ಅವರಲ್ಲೂ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ಬಿಸಾಕ್ತಾನೆ ಮಾಡುದು. ಈಗ ಎಸ್ಐ ಕೊಟ್ಟಿದೆ ಅಂತ ಹೇಳುವಾಗ ಎಸ್ಐ ಅವ್ರು ಮಾಡ್ತಾರೆ ಬಿಡ್ರಿ, ನಾವು ಪೊಲೀಸವರು ನಂಬೋದಿಲ್ಲ ಅಂತ ಹೇಳ್ತಾನೆ. ಇವರು ಪೊಲೀಸನ್ನು ನಂಬೋದಿಲ್ಲ, ಕಾನೂನು ನಂಬೋದಿಲ್ಲ, ನಾನು ಇವರಿಗೆ ಹೇಳಿದ್ದೇ ಇಲ್ಲ ಅಂತ ಹೇಳ್ತಾನೆ. ಈಗ ಅವನ ಬಾಯಲ್ಲಿ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ್ಯ, ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಹೊಣೆ ಈ ತರ ಹೊಣೆ ಇದೆಲ್ಲ ಹೇಳ್ತಾನಲ್ಲ. ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರೂ ಒಂದು ಗಲಭೆ ಎಬ್ಬಿಸಬೇಕು ಅಂತ ಹೇಳಿ ಇವರು ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ 1000 ಜನ ಬಂದ್ರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ. ಇವರು ಈ ತರ ಎಲ್ಲ ಕೆಟ್ಟದಾಗಿ ಮಾತಾಡಿಕೊಂಡು ಬಂದ್ರೆ ನಾವು ಬಿಡ್ಲಿಕ್ಕೆ ಆಗ್ತದೆ ಅಲ್ವಾ. ನಾವೊಂದು ಊರಿನವರಾಗಿ ನಮ್ಗೆ ಇದು ನಮ್ಮ ಒಂದು ಅಸ್ಮಿತೆಯ ಪ್ರಶ್ನೆ ಅಲ್ವಾ. ಇದು ಬೆಟ್ಟ ಬಿಟ್ಟು ಮಾತಾಡುವವನು ಬಂದು ಕಾಮಂದ್ರಿಗೆ ಬಾಯಿಗೆ ಬಂದಂಗೆ ಬೊಗಳುವವನು ಬಂದು ನಾವೇನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಾ ಇವನ್ನ? ಹೇಗೆ ಅವನು ಯಾವ ರೀತಿಯಲ್ಲಿ ಅವನು ಪ್ರತಿಭಟನೆ, ಅದಕ್ಕೆ ಅರ್ಥ ಇದೆಯಾ? ಮೈಕ್ ತಿರ್ತ ಮೈಕ್ ತಿರ್ತ ಮೈಕ್ ತಿರ್ತ ಇಲ್ಲಿ ಅಂತ ಯಾವ ಭಯವಿಲ್ಲದಂತ ಊರಿ ಧರ್ಮಸ್ಥಳ. ಯಾಕಂತೇಳಿದ್ರೆ ಸುಮಾರು 52 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿರೋ ಒಂದು ಕೇರಳದವನು. ಕೇರಳದಿಂದ ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಒಂದು ಬದುಕಲ್ಲಿ ಇಲ್ಲೇ ಇರೋದು ನಮ್ಮ ಒಂದು ಅಂತ ಸಾವಿರ ಲಕ್ಷಗಟ್ಟಲೆ ಜನ ಜೀವನ ಮಾಡೋದು ಈ ಊರಿನಲ್ಲಿ. ಆ ತಿರುಪೋಕಿ ನಿನ್ನೆ ಇರೋ 4 ಜನ ಯಾರೋ ಬರುವಾಗ ನಮಗೆ ಪ್ರಾಣ ಭಯ ಇದೆ, ಅದು ಇದೆ ಇದಿದೆ ಅಂತ ಹೇಳಿದಂಥದ್ದು ಯಾವ ಭಯವೂ ಇಲ್ಲಿ ಇರಲಿಲ್ಲ, ಯಾರಿಗೂ ಆಗಲಿಲ್ಲ. ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು. ನೀವೆಲ್ಲ ಒಂದ್ಸಲ ರಾತ್ರಿ ಇಲ್ಲಿ ಬಂದು ನೋಡ್ಬೇಕು ಜನ ಇರೋ ಒಂದು ಸಾಧಾರಣ ಒಂದು 20,000 ಜನ ಇಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಪಾಪ ಮಲಗಿರ್ತಾರೆ. ಅಂತ ಯಾವ ಭಯವಿಲ್ಲದ ಊರಲ್ಲಿ ಇವನಂತ ಬಂದ್ರಲ್ಲ ಕೆಲವು ಅವ್ರಿಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ತಿರುಪೋಕಿಗಳು, ಅವರು ನಿಜವಾಗಿ ತಿರುಪೋಕಿಗಳು. ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು, ಯಾವುದಕ್ಕೋ ಕಿವಿ ಕೊಡುವುದು, ಆ ಪೂಜ್ಯರಂತಹ ಮಹಾ ವ್ಯಕ್ತಿ ಹೆಸರನ್ನು ಹಾಳು ಮಾಡುವುದು, ಅದು ಎಂತ ನಕಲಿ ದೇವ ಮಾನವಂತೆ. ಆಗ ಕಳ್ಳರಿಗೆ ಏನು ಗೊತ್ತು ಯಾವ ಮಾನವ ಅಂತೇಳಿ. ಅಂತ ದೇವತಾ ಮಾನವನಿಯವರು ಹಾಗೆ ಹೇಳ್ತಾರಲ್ಲ, ಅದು ಸರಿಯಲ್ಲ. ಅದು ಇದಕ್ಕೆ ಬೇಕಾದ ಇದೆ ಅಲ್ಲ, ಅವರೆಲ್ಲ ಬರುವುದು ನಿಮಗೆ ಆ ಭಯ ಈ ಭಯ, ಇಲ್ಲಿ ಯಾವ ಭಯವಿಲ್ಲ. ಅವರು ಹಾಕಿ ಹೇಳಿದ್ದಕ್ಕೆ ಅವರು ಕ್ಷಮೆ ಗೆಲ್ಬೇಕು. ಇಲ್ಲಿ ನಮಗೆ ಭಯ ಆಗ್ತದೆ ಅಂತ ಹೇಳಿ ಅವನು ಇಲ್ಲಿಗೆ ಬಂದಲ್ಲ ಕೇಳ್ತದೆ, ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು, ಎಲ್ಲೂ ಸಾಯಲಿಲ್ಲಲ್ಲ ಅವರಿಗೆ, ಅಲ್ಲಿ ಏನು ಸನಿಮಿರ್ಲಿಲ್ಲಲ್ಲ ಅವರಿಗೆ. ಅವರು ಕ್ಷಮೆಗೆ ಹೇಳಿ, ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯ್ತು ಅಂತೇಳಿ ಆ ಕಳ್ಳನ ಮಕ್ಕಳು ಕ್ಷಮೆಗೆ ಹೇಳಿ. ಅವರು ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಇದ್ದೀರಲ್ಲ, ಹಾಗಲ್ಲದು. ಶಾಂತಿಯುತ ಪ್ರತಿಭಟನೆ ಮಾಡುವವನು ಬೇಕಾದ್ರೆ ವಿಡಿಯೋ ಏನ್ ಮಾಡ್ತಾನೆ, ನಾವು ಶಾಂತಿಯುತವಾಗಿ ಒಂದು ನ್ಯಾಯಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಅವನು ಬರ್ತಾನೆ ಅಲ್ವಾ. ಅವನು ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ 3-4 ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ, ನಾನು ಅವರಲ್ಲೂ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ಬಿಸಾಕ್ತಾನೆ ಮಾಡುದು. ಈಗ ಎಸ್ಐ ಕೊಟ್ಟಿದೆ ಅಂತ ಹೇಳುವಾಗ ಎಸ್ಐ ಅವ್ರು ಮಾಡ್ತಾರೆ ಬಿಡ್ರಿ, ನಾವು ಪೊಲೀಸವರು ನಂಬೋದಿಲ್ಲ ಅಂತ ಹೇಳ್ತಾನೆ. ಇವರು ಪೊಲೀಸನ್ನು ನಂಬೋದಿಲ್ಲ, ಕಾನೂನು ನಂಬೋದಿಲ್ಲ, ನಾನು ಇವರಿಗೆ ಹೇಳಿದ್ದೇ ಇಲ್ಲ ಅಂತ ಹೇಳ್ತಾನೆ. ಈಗ ಅವನ ಬಾಯಲ್ಲಿ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ್ಯ, ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಹೊಣೆ ಈ ತರ ಹೊಣೆ ಇದೆಲ್ಲ ಹೇಳ್ತಾನಲ್ಲ. ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರೂ ಒಂದು ಗಲಭೆ ಎಬ್ಬಿಸಬೇಕು ಅಂತ ಹೇಳಿ ಇವರು ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ 1000 ಜನ ಬಂದ್ರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ. ಇವರು ಈ ತರ ಎಲ್ಲ ಕೆಟ್ಟದಾಗಿ ಮಾತಾಡಿಕೊಂಡು ಬಂದ್ರೆ ನಾವು ಬಿಡ್ಲಿಕ್ಕೆ ಆಗ್ತದೆ ಅಲ್ವಾ. ನಾವೊಂದು ಊರಿನವರಾಗಿ ನಮ್ಗೆ ಇದು ನಮ್ಮ ಒಂದು ಅಸ್ಮಿತೆಯ ಪ್ರಶ್ನೆ ಅಲ್ವಾ. ಇದು ಬೆಟ್ಟ ಬಿಟ್ಟು ಮಾತಾಡುವವನು ಬಂದು ಕಾಮಂದ್ರಿಗೆ ಬಾಯಿಗೆ ಬಂದಂಗೆ ಬೊಗಳುವವನು ಬಂದು ನಾವೇನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಾ ಇವನ್ನ? ಹೇಗೆ ಅವನು ಯಾವ ರೀತಿಯಲ್ಲಿ ಅವನು ಪ್ರತಿಭಟನೆ, ಅದಕ್ಕೆ
ಅರ್ಥ ಇದೆಯಾ?